ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಯಾವಾಗಲೂ ಖುಷಿಯಾಗಿರಿ, ಜೀವನದಲ್ಲಿ ಮುಂದುವರಿತಾ ಇರಿ. ನಾನು ಖುಷಿಯಾಗಿದ್ದೀನಿ. ಹೇಗೋ ನೋಡ್ತಾ 2024 ಡಿಸೆಂಬರ್ ಮುಗಿಯುತ್ತೆ ಇವತ್ತಿಗೆ ಅಲ್ವಾ. ಸೊ ಎಲ್ಲರೂ ನಾಳೆ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀರಾ, ಪಾರ್ಟಿ ಮಾಡ್ತೀರಾ ಅಲ್ವಾ. ನಾನು ಯಾರಿಗೂ ವಿಶ್ ಮಾಡಿಲ್ಲ ಅನ್ನೋ ನೋವು ಬೇಡ. ವಿಶ್ ಮಾಡ್ತೀನಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಬಟ್ ನನಗೆ ಯಾರು ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಬೇಡಿ. ಬಿಕಾಸ್ ನಾನು ಕುಡಿದು ಪಾರ್ಟಿ ಮಾಡ್ತಾ ಆಮೇಲೆ ಎಂಜಾಯ್ ಮಾಡ್ತಾ ಇಲ್ಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಳು ಅಲ್ಲ. ನಾನೇನಿದ್ರು ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಹಚ್ಕೊಂಡು ಜೈ ಶ್ರೀರಾಮ ಅಂತ ಹಬ್ಬ ಮಾಡೋಳು, ಆಯಿತಾ. ಬನ್ನಿ, ಇವತ್ತು ಆ್ಯಕ್ಚುಲಿ ನಾನು ಈ ನ್ಯೂ ಇಯರ್ ಅನ್ನೋಕ್ಕಿಂತ ಹೆಚ್ಚಾಗಿ ಇವತ್ತು ಜಾಸ್ತಿ ಆಲ್ಮೋಸ್ಟ್ ತುಂಬ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ನಾನು ಒಂದು ಪುಟ್ಟ ಕಥೆನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನಪ್ಪ ಆ ಕತೆ ಅಂತ ಹೇಳಿದರೆ, ನಿಮಗೆಲ್ರಿಗೂ ಗೊತ್ತಿದೆ, ನ್ಯೂ ಇಯರ್ ಅಂತಂದಮೇಲೆ ಕೇಕ್ ಕಟ್ ಮಾಡ್ತಿರ್ತಾರೆ, ಡ್ರಿಂಕ್ಸ್ ಮಾಡ್ತಿರ್ತಾರೆ, ತುಂಬ ಆ್ಯಕ್ಟಿವಿಟೀಸ್ ಮಾಡೋರೆಲ್ಲ ತುಂಬ ಎಂಜಾಯ್ ಮಾಡ್ತಿರ್ತಾರಲ್ವ. ಮಾಡಲಿ ಬಿಡಿ, ನನಗೇನು ಅದಕ್ಕೆ ಬೇಜಾರಿಲ್ಲ, ಅದ್ರ ಬಗ್ಗೆ ನಾನು ಇನ್ನೂ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಒಂದು ಕತೆ ಮೂಲಕ ಒಂದು ಸಣ್ಣ ಸಂದೇಶನ ನಿಮ್ಗಳ ಜೊತೆ ನಾನು ಹಂಚ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಒಂದು ಸಣ್ಣ ಕತೆ ಹೇಳ್ತೀನಿ. ಕತೆ ಹೇಗಿತ್ತು ಅಂತ ವಿಡಿಯೋನ ಪೂರ್ತಿವರೆಗೂ ನೋಡಿಬಿಟ್ಟು ತಿಳಿಸಿ, ಆಯಿತಾ. ಒಂದು ಸರಾಯಿ ಬಟ್ಟಿ ಶುರುವಾಗಿರುತ್ತೆ ಒಂದಿನ. ಅದು ಒಂದು ಮರದ ಕೆಳಗಡೆ. ಆ ಮರದ ಮೇಲೆ ಒಂದು ಕೋಗಿಲೆ ಮತ್ತು ಒಂದು ಗಿಣಿ ಇರುತ್ತೆ. ಹಾಗೆ ಮರದ ಕೆಳಗಡೆ ಒಂದು ಸಿಂಹ ಮತ್ತು ಒಂದು ಹಂದಿ ವಾಸ ಮಾಡ್ತಿರುತ್ತೆ. ಸರಾಯಿ ಬಟ್ಟಿ ಹೀಗೆ ನಡೀತಾ ಇರಬೇಕಾದ್ರೆ ಒಂದಿನ ಬೆಂಕಿ ಹತ್ಕೊಂಡಿರುತ್ತೆ. ಆ ಮರ ಪೂರ್ತಿ ಭಸ್ಮ ಆಗಿಬಿಟ್ಟಿರುತ್ತೆ, ಆಯಿತಾ. ಸುಟ್ಟು ಭಸ್ಮ ಆಗೋಗಿರುತ್ತೆ. ಸೊ ಆವಾಗ ಈ ಕೋಗಿಲೆ, ಗಿಣಿ, ಸಿಂಹ ಮತ್ತು ಹಂದಿ ಇವು 4 ಆತ್ಮ ಏನಾಗುತ್ತೆ ಅಂದರೆ ಸರಾಯಿ ಒಳಗಡೆ ಸೇರ್ಕೊಂಡ್ಬಿಡತ್ತೆ, ಆಯಿತಾ. ಸರಾಯಿ ಒಳಗಡೆ ಸೇರ್ಕೊಂಡ್ಬಿಟ್ಟಾಗ ಈಗ ನಮ್ಮ ಅಣ್ಣ ತಮ್ಮಂದಿರು, ಚಿಕ್ಕಪ್ಪಂದಿರು ಈ ಥರ ನಮ್ಮ ಸುತ್ತಮುತ್ತ ಎಷ್ಟೋ ಜನ ನೋಡಿದ್ದೀವಿ, ಕುಡಿತಿರ್ತಾರೆ. ಅವರು 2 ಪೆಗ್ ಹಾಕಿದ ಕೂಡಲೇ ಏನು ಮಾಡ್ತಾರೆ, ಕೋಗಿಲೆ ಥರ ಸ್ವಲ್ಪ ಅವ್ರ ಮಾತಲ್ಲೇ ಹಾಡನ್ನು ಹಾಡೋಕ್ಕೆ ಶುರು ಮಾಡ್ತಾರೆ ಅಲ್ವಾ. ಯಾಕೆಂತಂದರೆ ಸರಾಯಿಲಿ ಅವ್ರಗಳ ಆತ್ಮ ಸೇರಿಕೊಂಡಿದೆ ಅಲ್ವಾ. 2 ಪೆಗ್ ಹಾಕಿದ ತಕ್ಷಣ ಕೋಗಿಲೆ ಥರ ಹಾಡೋಕ್ಕೆ ಶುರು ಮಾಡ್ತಾರೆ. ಇನ್ನೂ ಅದಕ್ಕೂ 2 ಪೆಗ್ಗು ಅಂದರೆ 3 ಪೆಗ್ ಸೇರಿದ ಕೂಡಲೇ ಗಿಣಿ ಥರ ಹೇಳಿದ್ದೇ ಇಳ್ತಾ ವಟ ಅಂತಿರ್ತಾರೆ ಅಲ್ವಾ. ಅದಾದಮೇಲೆ ಇನ್ನೊಂದು 3 ಪೆಗ್ ಬಿತ್ತು ಅಂತಂದರೆ ಸಿಂಹನ ಅವತಾರ ತೊಗೊಂಡ್ಬಿಟ್ಟು ನಾನೇ ರಾಜ, ನಾನೇ ಡಾನ್ ಅಂತ ಇಡೀ ರೋಡಲ್ಲಿ ನಮ್ಮ ಅಪ್ಪನ ರೋಡು ಅಂತ ಓಡಾಡ್ತಿರ್ತಾರೆ ಅಲ್ವಾ. ಅದಾದಮೇಲೆ 4ನೇದು ಇನ್ನೊಂದು 2 ಪೆಗ್ ಜಾಸ್ತಿ ಹಾಕಿದ ಕೂಡಲೇ ಹಂದಿ ಆತ್ಮ ಸೇರ್ಕೊಂಡ್ಬಿಡತ್ತೆ. ಸಾಮಾನ್ಯವಾಗಿ ಆವಾಗ ನಿಮಗೂ ಗೊತ್ತಾ ಇದೆ ಅವರೆಲ್ಲ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಬಿದ್ದಿರ್ತಾರೆ ಅಂತ. ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಅಲ್ವಾ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇಂಥ ಒಂದು ಕೆಲಸಗಳನ್ನು ಮಾಡ್ತಿರ್ತಾರೆ ಅವರಿಗೆ ತಪ್ಪದೆ ಶೇರ್ ಮಾಡಿ. ಯಾಕೆ ಈ ಕಥೆನ ಹೇಳ್ತಾ ಇದ್ದೀನಿ, ಈ ಒಂದು ಕತೆ ಮೂಲಕ ಪುಟ್ಟ ಸಂದೇಶ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕುಡಿದ್ಬಿಟ್ಟು ಗಾಡಿ ಓಡಿಸ್ತಿರ್ತಾರೆ. ಬಟ್ ಆ ಊರುಗಳಿಗೆ ಅಂತ ಅವ್ರಿಗೆ ಕಾಯ್ತಾ ಕೂತ್ಕೊಂಡು ಒಂದು ಜೀವ ಮನೇಲಿ ಒಂದು ಕುಟುಂಬನೇ ಕಾಯ್ತಾ ಇರುತ್ತೆ, ಒಂದು ಸಂಸಾರ ಇರುತ್ತೆ. ಆ ಕುಡಿತದಿಂದ ಜಗಳ ಮಾಡ್ತಾನೋ ಇನ್ನೇನೋ ಮಾಡ್ತಾನೋ, ರಕ್ತಪಾತಗಳಾಗುತ್ತೆ, ಸಂಸಾರ ಒಡೆದೋಗುತ್ತೆ. ಅದೆಲ್ಲ ಅವ್ರಿಗೆ ಗೊತ್ತೇ ಇರಲ್ಲ. ಹೇಳಿದೆ ಅಲ್ವಾ ಆಗಾಗಲೇ, ಅದ್ರ 4 ಅವತಾರ ಆ ಆತ್ಮಗಳು ಸೇರಿಕೊಂಡು ಈ ಥರ ಎಲ್ಲ ಮಾಡುತ್ತೆ. ಬಟ್ ನಾವು ಮನುಷ್ಯರಾಗಿರೋಣ, ಹೊಸ ವರ್ಷ ಬಂದರೂ ಕೂಡ ನಮ್ಮನ್ನು ನಾವು ಸ್ವಲ್ಪ ಆದರೂ ಬದಲಾಯಿಸ್ಕೊಂಡು ಹೊಸ ವರ್ಷದಲ್ಲಿ ಹೊಸ ಮನುಷ್ಯನಾಗಿ ಬದುಕೋಣ ಅನ್ನೋ ಒಂದು ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಕತೆ ಮೂಲಕ. ಈ ಕತೆ ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು, ಯಾರೆಲ್ಲ ಕಾಮಿಡಿಯಾಗಿ ತೊಗೊಂಡ್ರಿ, ಏನು ಅನ್ನಿಸ್ತು ಈ ಕತೆ ಬಗ್ಗೆ, ನಿಮ್ಗಳ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಅವರಿಗೆಲ್ರಿಗೂ ತುಂಬ 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 ಥ್ಯಾಂಕ್ಸ್. ಹಾಗೆ ಹೇಳಿದೆ ಅಲ್ವಾ, ಈ ಕತೆ ಹೇಗೆ ಅನ್ನಿಸ್ತು ಅವರಿಗೆಲ್ರಿಗೂ ಶೇರ್ ಮಾಡಿ. ಒಂದು ಬದಲಾವಣೆಗೆ ಒಂದು ಸಣ್ಣ ಸಂದೇಶ ಇದಾಗಲಿ ಅಂತ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.